SSP ಸ್ಕಾಲರ್ಶಿಪ್ ಕಡೆಯಿಂದ ಒಂದು ಭರ್ಜರಿ ನ್ಯೂಸ್ ಬಂದಿದೆ. ಈ ಒಂದು ವಿಷಯ ಕೇಳಿ ಎಷ್ಟು ಜನ ಖುಷಿ ಪಡ್ತಾರೆ ಗೊತ್ತಿಲ್ಲ, ಯಾಕೆಂದರೆ ಆ ರೀತಿ ಇದೆ ಅಪ್ಡೇಟು. ಡೆಫಿನೆಟ್ಲಿ ಇದು ಕೆಲವ್ರಿಗಂತೂ ಖುಷಿ ನೀಡುತ್ತೆ. ಮತ್ತು ಇದ್ರ ಜೊತೆಗೆ ನೀವು ಕಾಮನ್ ಆಗಿ ಏನು ಮೋಸ್ಟ್ ರಿಪಿಟೇಟಿವ್ ಆಗಿ ಕೇಳಿದಿರ ಡೌಟ್ಸ್ನ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸೊಲ್ಯೂಷನ್ಸ್ ಕೊಡ್ತೀನಿ ನಿಮ್ಮ ಪ್ರಾಬ್ಲಮ್ಸ್ಗೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ಫಸ್ಟ್ ನಿಮ್ಮ ಡೌಟ್ಸ್ ಕ್ಲಾರಿಫೈ ಮಾಡ್ಬಿಡ್ತೀನಿ. ಯಾಕೆಂದರೆ ಈ ಕಮೆಂಟ್ಸ್ ಎಷ್ಟು ಬರ್ತಿದೆ ಅಂದರೆ ಸೇಮ್ ಕಮೆಂಟು ಜಾಸ್ತಿ ಜನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ವಿಡಿಯೋ ಮಾಡಿ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಫಸ್ಟು ಮೋಸ್ಟ್ ರಿಪಿಟೇಟಿವ್ ಕಮೆಂಟ್ ಏನಪ್ಪ ಅಂದರೆ, ಇಲ್ಲಿ ನಾವು ಫೋನ್ ನಂಬರ್ ಹೆಂಗೆ ಅಪ್ಡೇಟ್ ಮಾಡೋದು ಅಂತ ಕೇಳ್ತಾ ಇರೋ. ಅದು ತುಂಬಾ ಸಿಂಪಲ್ಲು. ಜಸ್ಟ್ ನೀವು ಲಾಗಿನ್ ಆಗಿ ನಿಮ್ಮ SSP ಲಾಗಿನ್ ಐ ಡಿ ಬಳಸ್ಕೊಂಡು ಅದಾದಮೇಲೆ ಅಲ್ಲಿ ಪ್ರೊಫೈಲ್ ಅಂತ ಒಂದು ಟ್ಯಾಬ್ ಕಾಣುತ್ತೆ, ಸ್ಕ್ರೀನ್ ಮೇಲೂ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಅಪ್ಡೇಟ್ ಫೋನ್ ನಂಬರ್ ಅಂತ ಬರುತ್ತೆ ಆಪ್ಷನ್ನು. ಅಲ್ಲಿ ನೀವು ಒಂದು ಫೋನ್ ನಂಬರ್ನ ಚೇಂಜ್ ಮಾಡ್ಕೊಳ್ಳಿ. ಇನ್ನೊಂದು ಜಾಸ್ತಿ ಜನ ಕಮೆಂಟ್ ಆಗ್ತಾ ಇರಾ, ಮತ್ತು ಇದು ತುಂಬಾ ಇಂಪಾರ್ಟೆಂಟ್ ಕೂಡ. ಏನಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್. ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಆಗ್ತಿರಲ್ಲ, ಅದು ಆ್ಯಕ್ಟಿವಲ್ಲಿರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸ್ಟೂಡೆಂಟ್ದೇ ಆಗಿರಬೇಕು. ನಿಮ್ಮ ಪೇರೆಂಟ್ಸದು ಇನ್ಕಮ್ ಸರ್ಟಿಫಿಕೇಟ್ ಹಾಕೋ ಆಗಿಲ್ಲ. ಈ ವರ್ಷ ಒಂದು SSP ಸ್ಕಾಲರ್ಶಿಪ್ ಪೋರ್ಟಲ್ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಸ್ಟೆಪ್ಪಲ್ಲೇ ಅವರೇ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ನಿಮ್ಮ ಅಪ್ಲಿಕೇಶನ್ಸಲ್ಲಿ ಏನಾದರೂ ಸಣ್ಣ ತಪ್ಪು ಬಂದರೂ ಕೂಡ ರಿಜೆಕ್ಟ್ ಮಾಡ್ತೀವಿ, ಅದಕ್ಕೆ ನಾವು ಹೊಣೆಯಲ್ಲ ಅಂತ. ನೀವು ಪ್ರತಿಯೊಂದು ಸ್ಟೆಪ್ಪು ಕೂಡ ಫಿಲಪ್ ಮಾಡಬೇಕಾದ್ರೆ ಒಂದು ಪಾಪಪ್ ನೋಡ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಸ್ಟೆಪ್ಪು ಕೂಡ ಕೇರ್ಫುಲ್ಲಾಗಿ ಫಿಲಪ್ ಮಾಡಿ. ಸ್ವಲ್ಪ ನೀವು ಏನು ಕೂಡ ಜಾಸ್ತಿ ಟೆನ್ಷನ್ ತೊಗೋದೇನೆ ನಿಧಾನಕ್ಕೆ ಫಿಲಪ್ ಮಾಡಿ. ಸರಿನಾ? ಇನ್ಕಮ್ ಸರ್ಟಿಫಿಕೇಟ್ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಏನಕ್ಕೆ ಅಂದರೆ ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ದಿದೆ ನಿಮಗೆ ಸ್ಟಾರ್ಟಿಂಗಲ್ಲಿ. ನೀವು ಸ್ಟಾರ್ಟಿಂಗ್ ಫಸ್ಟ್ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಕೊಂಡ್ರಿ ಅಲ್ಲೇ ಎಡಿಟ್ ಮಾಡ್ಬೋದಾಗಿತ್ತು, ಅಲ್ಲೇ ಅಪ್ಡೇಟ್ ಮಾಡ್ಬೋದಾಗಿತ್ತು, ಏನು ಕೂಡ ತೊಂದರೆ ಇಲ್ಲ. ಇವಾಗ ಏನು ಮಾಡಿದ್ದಾರೆ ಅಂದರೆ ಇನ್ಕಮ್ ಸರ್ಟಿಫಿಕೇಟು ಯಾರ್ದು ಎಕ್ಸ್ಪೈರ್ ಆಗಿದೆಯಲ್ಲ ನಿಮಗೆ ಅಪ್ಡೇಟ್ ಮಾಡೋಕ್ಕೆ ಅಲ್ಲಿ ಆಪ್ಷನ್ ಬರ್ತಾಯಿಲ್ಲ. ಆದರೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಬೇಕು ಅಂದರೆ ಇಲ್ಲಿ ಸೊಲ್ಯೂಷನ್ಸ್ ಇದೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ ಸಂಬಂಧಪಟ್ಟ ಒಂದು ಇಲಾಖೆಗೆ ಹೋಗಬೇಕಾಗುತ್ತೆ. ನೀವೇನಾದರೂ OBC ಸ್ಟೂಡೆಂಟ್ಸ್ ಅಂದರೆ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟು SSP ಐ ಡಿ ತೊಗೊಂಡೋಗಿ ಅಲ್ಲಿ ಆಟೋಮೆಟಿಕ್ಕಾಗಿ 5 ಮಿನಿಟ್ಸಲ್ಲಿ ನಿಮ್ಮ ಕೆಲಸ ಮುಗಿಯುತ್ತೆ. ಅಲ್ಲಿ ನಿಮಗೆ ಅಪ್ಡೇಟ್ ಮಾಡಿಕೊಡ್ತಾರೆ. SC ST ಆಗಿದ್ದರೆ ಸೋಷಲ್ ವೆಲ್ಫೇರ್ಗೆ ಹೋಗಿ, ಏನಾದರೂ ಮುಸ್ಲಿಮ್ಸ್ ಆಗಿದ್ರೆ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ನಿಮಗೆ ಅಪ್ಡೇಟ್ ಮಾಡಿಕೊಡ್ತಾರೆ. ಮತ್ತು ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಇಷ್ಟು ದಿನದಿಂದ ನಿಮಗೆ ಕನ್ಫ್ಯೂಷನ್ ಇತ್ತು. ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಕೆಲವ್ರಿಗೆ ಸ್ಕಾಲರ್ಶಿಪ್ ಬರ್ತಿದೆ, ಕೆಲವ್ರಿಗೆ ಬರ್ತಾಯಿಲ್ಲ. ಅವನು ಕೂಡ ಮ್ಯಾನೇಜ್ಮೆಂಟಲ್ಲೇ ಸೇರ್ಕೊಂಡಿರೋದು, ನಾನು ಕೂಡ ಮ್ಯಾನೇಜ್ಮೆಂಟಲ್ಲೇ ಸೇರ್ಕೊಂಡಿರೋದು. ಅವನು ಸ್ಕಾಲರ್ಶಿಪ್ ಬಂದಿದೆ, ಏನಕ್ಕೆ ನನಗೇನಕ್ಕೆ ಬಂದಿಲ್ಲ ಅಂತ ಈ ರೀತಿ ಡೌಟ್ ಕೇಳ್ತಿದ್ರೆ ಇದ್ರ ಬಗ್ಗೆ ಕ್ಲಾರಿಫೈ ಆಗಿದೆ. ಇಲ್ಲಿ ಒಬ್ಬರು ಸ್ಟೂಡೆಂಟ್ಸು ಕಾಲ್ ಮಾಡಿದಾಗ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಒಂದು ಪೋರ್ಟಲ್ ಕಡೆಯಿಂದ. ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಯಾರು CET ಇಂದ ಜಾಯ್ನ್ ಆಗಿರ್ತಾರಲ್ಲ ಅವ್ರಿಗೆ ಫಸ್ಟು ಪ್ರಿಫರೆನ್ಸು. ಅವ್ರಿಗೆ ಎಲ್ಲ ಕೂಡ ಅಮೌಂಟ್ ಹಾಕಿ ಏನಾದರೂ ಒಂದು ಟ್ರಾನ್ಸಾಕ್ಷನ್ ಅಮೌಂಟ್ ಮಿಕ್ಕೋತು ಅಂದರೆ ನಿಮಗೆ ಸೆಕೆಂಡ್ ಪ್ರಿಫರೆನ್ಸ್ ಆಗಿ ಬರುತ್ತೆ. ಆವಾಗ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಅಂದರೆ ಕನ್ಕ್ಲೂಷನ್ ಏನಪ್ಪ ಅಂದರೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೂ ಕೂಡ ಸ್ಕಾಲರ್ಶಿಪ್ ಕೊಡ್ತಾರೆ, ಆದರೆ 100% ಎಲ್ಲರಿಗೂ ಕೂಡ ಬರಲ್ಲ, ಸ್ವಲ್ಪ ಜನಕ್ಕೆ ಬರುತ್ತೆ, ಲಕ್ ಇದ್ದವ್ರಿಗೆ ಅಷ್ಟೇ. ಒಂದು ಕನ್ಕ್ಲೂಷನ್ ಇದು. ಮತ್ತು ಇದೇ ರೀತಿ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದ.